ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಆಲ್ ಟಿಕೆಟ್ ಕೊಡೋದಿಲ್ಲ ಅಂದಿದ ತಕ್ಷಣ ವಿದ್ಯಾ ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ. ಹಾಗೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಅಲ್ಲಿದ್ದ ಹೊರಟೋಗ್ತಾ ಇರಬೇಕಾದ್ರೆ ಅದನ್ನು ಭದ್ರ ಕೂಡ ನೋಡಿಬಿಟ್ಟು ಎಲ್ಲರೂ ಸ್ವಲ್ಪ ನಿಲ್ಲಿ ಅಂತ ಹೇಳ್ತಾನೆ. ಅಲ್ಲ, ಅವರು ಆಲ್ ಟಿಕೆಟ್ ಕೊಡೋಲ್ಲ ಅಂದಿದ ತಕ್ಷಣ ನಾವೆಲ್ಲರೂ ಹಾಗೆ ಹೊರಟೋಗೋಕ್ಕಾಗುತ್ತಾ ಅಂತ ಹೇಳಿದಾಗ, ಏನಪ್ಪ ಮಾಡೋದು, ನಾವು ತಾನೇ ಏನು ಮಾಡೋಕ್ಕಾಗುತ್ತೆ, ಟೈಮ್ ಆಗಿದೆ, ಆಲ್ ಟಿಕೆಟ್ ಕೊಡೋದಿಲ್ಲ ಅಂತ ಅವರೇ ಹೇಳಿದ್ರು ತಾನೇ ಅಂದಾಗ, ನೋಡಿ ಈ ಮಗು ಅಳ್ತಾ ಇದೆ ಅಂದಾಗ ತಾಯಿ ಹಸುವಾಗಿದೆ ಅಂತ ತಿಳ್ಕೊಂಡು ಹಾಲು ಕೊಡ್ತಾಳೆ. ಅದೇ ಮಗು ಸುಮ್ಮನೆ ಇದೆ ಅಂತ ಗೊತ್ತಾದ್ರೆ ಬಿಡು, ಮಗುಗೆ ಹಸುವಿಲ್ಲ ಅಂತ ತಾಯಿ ತನ್ನ ಪಾಡಿಗೆ ತಾನಿರ್ತಾಳೆ. ಹಾಗೆ ನಾವು ಕೂಡ ತಟ್ಟಿ ನ್ಯಾಯ ಕೇಳಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗೋದು, ಇಲ್ಲ ಅಂದರೆ ನಮ್ಗೆ ಯಾರಿಗೂ ಕೂಡ ನ್ಯಾಯ ಸಿಗೋದಿಲ್ಲ ಅಂತ ಭದ್ರೆ ಹೇಳಿದ ತಕ್ಷಣ ನಾವು ತಾನೇ ಏನು ಮಾಡೋಕ್ಕಾಗುತ್ತಪ್ಪ, ಮಕ್ಕಳು ಕೊಡ್ದ ಹಾಗೆ ನಾವು ಆಲ್ ಟಿಕೆಟ್ನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೀವಿ ಅಂತ ಹೇಳಿದಾಗ ಅವ್ರು ಹೇಳಿದ ತಕ್ಷಣ ನಾವು ಹಾಗೆ ಹೋಗ್ಬಿಡೋಕ್ಕಾಗುತ್ತಾ, ಎಲ್ಲರೂ ಕೂಡ ಕಷ್ಟಪಟ್ಟು ಓದಿದ್ದೀರಾ, ಹಾಗಂತ ಒಂದು ವರ್ಷ ವೇಸ್ಟ್ ಮಾಡ್ಕೊಳ್ಳೋದು ತುಂಬ ತಪ್ಪು. ನೋಡಿ, ನೀವ್ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ, ನಾನು ನಿಮಗೆ ನ್ಯಾಯನ ಕೊಡಿಸ್ತೀನಿ, ಯಾರು ಕೂಡ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನಾವು ಧೈರ್ಯ ಮಾಡಿ ನ್ಯಾಯನ ಕೇಳಿದರೆ ಅವರು ಆಲ್ ಟಿಕೆಟ್ನ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಭದ್ರ ಕೂಡ ತುಂಬಾ ಕೋಪ ಮಾಡಿಕೊಂಡು ನ್ಯಾಯ ಕೇಳ್ತೀನಿ ಅಂತ ಬರ್ತಾನೆ. ಆವಾಗ ವಿದ್ಯೆ ಕೂಡ ಅದನ್ನು ನೋಡಿಬಿಟ್ಟು, ಅಯ್ಯೋ ಈ ಗೌಡ್ರು ಏನು ಮಾಡೋಕೆ ಹೊರಟಿದ್ದಾರೆ, ಅಲ್ಲ ನಾವಿಲ್ಲಿ ಬಂದಿರೋ ವಿಚಾರ ಅಟ್ಟಿಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ, ಏನಾದರೂ ಎಡವಟ್ಟಾದರೆ ಮತ್ತೆ ನಮಗೇನೆ ತೊಂದರೆ ಅಂತ ಹೇಳ್ಬಿಟ್ಟು ಗಾಬರಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಭದ್ರ ಕೂಡ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಎಲ್ಲ ಸ್ಟೂಡೆಂಟ್ಸ್ನ ಕರ್ಕೊಂಡು ನ್ಯಾಯ ಕೇಳೋಕೆ ನಿಂತ್ಕೊಂಡು ಬಿಡ್ತಾನೆ. ಅದನ್ನು ನೋಡಿಬಿಟ್ಟು ವಿದ್ಯಾಗಂತೂ ತುಂಬಾ ಗಾಬರಿ ಆಗಿಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಮನೆಯಲ್ಲಿ ಕೂಡ ಕ್ವಾಟ್ಲೆ ಅಜ್ಜಮ್ಮನ ಕಾಲನ್ನ ಒತ್ತುತ್ತಾ ಇರ್ತಾನೆ. ಶಿವರಾಮೇಗೌಡ ಮತ್ತು ಅವ್ರ ತಮ್ಮ ಇಬ್ಬರು ಕೂಡ ಬಂದ್ಬಿಟ್ಟು ಲೆಕ್ಕದ ಬುಕ್ನ ಓಪನ್ ಮಾಡ್ತಾರೆ. ಕ್ವಾಟ್ಲೆ ಸ್ವಲ್ಪ ನ್ಯೂಸ್ ಹಾಕು ಅಂತ ಹೇಳಿದ ತಕ್ಷಣ ಸರಿ ಮಾವಯ್ಯ ಅಂತ ಹೇಳ್ಬಿಟ್ಟು ಟಿ ವಿನ ಆನ್ ಮಾಡ್ತಾನೆ. ಈ ಕಡೆ ಶಿವರಾಮೇಗೌಡಗೆ ಸಡನ್ನಾಗಿ ಯಾವುದೋ ಫೋನ್ ಬರುತ್ತೆ. ಈ ಕಡೆ ಅವರ ತಮ್ಮನೂ ಕೂಡ ಯಾವುದೋ ಲೆಕ್ಕನ ನೋಡ್ತಾ ಇರಬೇಕಾದ್ರೆ ಅಜ್ಜಮ್ಮ ಕೂಡ ಮಲ್ಕೊಂಡ್ಬಿಡ್ತಾರೆ. ಕ್ವಾಟ್ಲೆ ಸಡನ್ನಾಗಿ ಟಿ ವಿನ ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಭದ್ರ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕೇಳ್ತಾ ಇರ್ತಾನೆ. ಎಲ್ಲ ನ್ಯೂಸ್ ಅವರು ಕೂಡ ಭದ್ರ ಹತ್ರ ಬಂದ್ಬಿಟ್ಟು ಏನಾಗಿದೆ ಸರ್, ನಿಮಗೆ ಅನ್ಯಾಯ ಆಗಿದೆನಾ ಅಂತ ಕೇಳ್ತಾ ಇರಬೇಕಾದ್ರೆ, ಹೌದು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ ಟಿಕೆಟ್ನ ಕೊಡೋದಿಲ್ಲ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಕೂಡ ಒಂದು ವರ್ಷ ಕಷ್ಟಪಟ್ಟು ಓದ್ಕೊಂಡಿರ್ತಾರೆ, ಸುಮ್ಮನೆ ಒಂದು ವರ್ಷ ವೇಸ್ಟ್ ಆಗೋದು ಎಷ್ಟರ ಮಟ್ಟಿಗೆ ಸರಿ, ನಮಗೆ ನ್ಯಾಯ ಬೇಕು, ನಮಗೆ ಪರೀಕ್ಷೆನ ಬರೆಯೋದಕ್ಕೆ ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದನ್ನು ಕ್ವಾಟ್ಲೆ ಕೂಡ ನೋಡಿಬಿಟ್ಟು, ಅಯ್ಯೋ ಎಂಥ ಕೆಲಸ ಆಯಿತು, ಅಣ್ಣ ತಮ್ಮನೇನಾದರೂ ಅಟ್ಟಿಯಲ್ಲಿ ಯಾರಾದರೂ ನೋಡಿದರೆ ಮುಗ್ದೇ ಹೋಯ್ತು, ಏನಪ್ಪ ಮಾಡೋದು ಅಂತ ಈ ಕಡೆ ಅವ್ರ ಮಾವ ಮತ್ತು ಅಜ್ಜಮ್ಮ ಎಲ್ಲರನ್ನೂ ಕೂಡ ನೋಡ್ತಾ ಇರ್ತಾನೆ. ಅಯ್ಯೋ ಇವರು ಭದ್ರನ ನೋಡೋದಕ್ಕಿಂತ ಮುಂಚೆ ಏನಾದರೂ ಮಾಡಬೇಕು ಅಲ್ವಾ ಅಂತ ಹೇಳ್ಬಿಟ್ಟು, ಅಣ್ತಮ್ಮ ನಿನಗೆ ಯಾಕೆ ಇದೆಲ್ಲ ಗೊತ್ತಾಗ್ತಾ ಇಲ್ಲ, ನೀನು ಇಡೀ ಅಟ್ಟಿಗೆ ಬರ್ತಾ ಇದೀಯಾ, ಅಯ್ಯೋ ದೇವರೇ ಹೇಗಪ್ಪ ಅಣ್ತಮ್ಮನ ಕಾಪಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ಶಿವರಾಮೇಗೌಡ ಕೂಡ ಕಾಲ್ ಕಟ್ ಮಾಡಿ ಇನ್ನೇನು ಟಿ ವಿನ ನೋಡಬೇಕು, ಈ ಕಡೆ ಕ್ವಾಟ್ಲೆ ಹೋಗಿ ಟಿ ವಿಗೆ ಅಡ್ಡ ನಿಂತ್ಕೊಂಡು ಬಿಡ್ತಾನೆ. ಅಯ್ಯೋ ಕ್ವಾಟ್ಲೆ ಏನೋ ಮಾಡ್ತಾ ಇದೆಯಾ, ಈ ಕಡೆ ಬಾ ಟಿ ವಿ ನೋಡಬೇಕು ಅಂದಿದ ತಕ್ಷಣ, ಅಯ್ಯೋ ಮಾವಯ್ಯ ಇದ್ಯಾಕೋ ರಿಮೋಟು ಸರಿಯಾಗಿ ವರ್ಕೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಟಿ ವಿನ ಆಫ್ ಮಾಡ್ತಾನೆ. ಅಯ್ಯೋ ಮಾವಯ್ಯ ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟೆ ಅಂದಾಗ, ಕ್ವಾಟ್ಲೆ ಏನಿಲ್ಲ ನಿಂದು ಅರಿಕತೆ, ಅಲ್ಲ ಸುಮ್ಮನೆ ಚೆನ್ನಾಗಿ ಬರ್ತಾ ಇರೋ ಟಿ ವಿನ ಆಫ್ ಮಾಡಿದೀಯಾ, ಅದೇನಾಯಿತು ಅಂತ ಮೊದಲು ಸರಿಯಾಗಿ ನೋಡಿ ಟಿ ವಿನ ಆನ್ ಮಾಡು ಅಂದಿದ ತಕ್ಷಣ, ಅಯ್ಯೋ ಮಾವಯ್ಯ ಆ ಟಿ ವಿಲಿ ಏನು ಬರ್ತಾ ಇಲ್ಲ, ಅದೇ ಸ್ಟೂಡೆಂಟ್ಸ್ಗೆ ಆಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಎಲ್ಲರೂ ಕೂಡ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ, ಅಷ್ಟೇ ನ್ಯೂಸ್ ಅಂತ ಹೇಳಿದ ತಕ್ಷಣ, ನೀನು ಮಾತಾಡೋದನ್ನ ಬಿಟ್ಬಿಟ್ಟು ಮೊದಲು ಆ ಟಿ ವಿನ ಆನ್ ಮಾಡು, ನ್ಯೂಸ್ ನೋಡಬೇಕು ಅಂತ ಹೇಳಿದ ತಕ್ಷಣ, ಅಯ್ಯೋ ಮಾವಯ್ಯ ಆಗಿದ್ರೆ ಟಿ ವಿನ ಆನ್ ಮಾಡಲೇಬೇಕಾ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಕೂಡ ತುಂಬ ಭಯ ಪಡ್ತಾ ಟಿ ವಿನ ಆನ್ ಮಾಡಬೇಕು ಅಂತ ಹೋಗ್ತಾ ಇರ್ತೇನೆ. ಹೇಗಾದರೂ ಮಾಡಿ ತಡಿಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಭದ್ರಗೆ ತುಂಬ ಸಲ ಕಾಲ್ನ ಮಾಡ್ತಾ ಇರ್ತಾನೆ. ನೋಡಿದರೆ ಭದ್ರಗೆ ಫೋನ್ ಬರ್ತಾ ಇರೋದು ಗೊತ್ತಾಗ್ತಾ ಇರಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ವಿದ್ಯೆಗೆ ಕಾಲ್ ಮಾಡ್ತೇನೆ. ಆವಾಗ ವಿದ್ಯೆ ಕೂಡ ಕ್ವಾಟ್ಲೆ ಅಣ್ಣ ಅಂತ ಹೇಳ್ಬಿಟ್ಟು ಕಾಲ್ನ ಪಿಕ್ ಮಾಡ್ತಾಳೆ. ಆವಾಗ ಕ್ವಾಟ್ಲೆ ಇನ್ನೇನು ಮಾತಾಡಬೇಕು, ಸಡನ್ ಆಗಿ ಶಿವರಾಮೇಗೌಡ ಮಾತಾಡಿಸಿದ ತಕ್ಷಣ, ಎಷ್ಟೊತ್ತು ಬೇಕು ನಿನಗೆ ಟಿ ವಿ ಆನ್ ಮಾಡೋಕ್ಕೆ ಅಂತ ಕೇಳ್ತಾರೆ. ಅಯ್ಯೋ ಆಗಲ್ಲ ಮಾವಯ್ಯ, ಇವಾಗ ಆಲ್ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ವಾ, ಅದು ಇಡೀ ಅಟ್ಟಿಗೆ ಬರ್ತಾ ಇದೆ ಅಂದಿದ ತಕ್ಷಣ ಅದನ್ನು ವಿದ್ಯೆ ಕೇಳಿಸ್ಕೊಂಡು ಶಾಕ್ ಆಗಿಬಿಡ್ತಾಳೆ. ಪಾಪ ಮಕ್ಕಳು ವರ್ಷ ಪೂರ್ತಿ ಓದಿರ್ತಾರೆ, ಈ ವರ್ಷ ಎಕ್ಸಾಮ್ ಬರ್ದಿಲ್ಲ ಅಂದರೆ ಮತ್ತೆ ಒಂದು ವರ್ಷ ವೇಸ್ಟ್ ಆಗಿಬಿಡುತ್ತೆ, ಅಲ್ಲ ಈ ಗೌರ್ಮೆಂಟ್ ಅವರು ಯಾಕೆ ಆ ರೀತಿ ಮಾಡ್ತಾರೆ ಅಂದಿದ ತಕ್ಷಣ ಏನು ಮಾಡೋಕ್ಕಾಗುತ್ತೆ, ಟೈಮಿಗೆ ಸರಿಯಾಗಿ ಹೋಗಿ ಆಲ್ ಟಿಕೆಟ್ನ ತೊಗೋಬೇಕು, ಅವ್ರಿಗೂ ಕೂಡ ಸಮಯ ಅನ್ನೋದು ಇರುತ್ತೆ ಅಲ್ವಾ, ಹೇಗೆ ಬೇಕು ಹಾಗೆ ಆಲ್ ಟಿಕೆಟ್ನ ಕೊಡೋಕ್ಕಾಗೋದಿಲ್ಲ ಅಂದಿದ ತಕ್ಷಣ, ಆದರೂ ಪಾಪ ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಬೇಜಾರಾಗುತ್ತೆ ಮಾವ ಅಂತ ಹೇಳಿದಾಗ ವಿದ್ಯೆ ಕೂಡ ಕೇಳಿಸ್ಕೊಂಡು, ಅಯ್ಯೋ ಎಂಥ ಕೆಲಸ ಆಯಿತು,
ಇವರು ಟಿ ವಿಯಲ್ಲಿ ಬರ್ತಾ ಇದ್ದಾರೆ, ಇದನ್ನೇನಾದರೂ ಅಟ್ಟಿಯವ್ರು ನೋಡಿದರೆ ನಾನು ಪರೀಕ್ಷೆಗೆ ಬರೆಯೋಕ್ಕೆ ಬಂದಿರೋ ಸತ್ಯ ಗೊತ್ತಾಗ್ಬಿಡುತ್ತೆ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಭದ್ರನ ಸೈಡಿಗೆ ಕರ್ಕೊಂಡು ಬರ್ತಾಳೆ. ಗೌಡ್ರೆ ಎಂಥ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲ ನೀವು ಹೋಗಿ ಟಿ ವಿಯವ್ರ ಜೊತೆ ಯಾಕೆ ಮಾತಾಡ್ತಾ ಇದ್ದೀರಾ, ನೀವು ಮಾತಾಡ್ತಾ ಇರೋದು ಈ ಇಡೀ ಅಟ್ಟಿಗೆ ಬರ್ತಾ ಇದೆ ಅಂತೆ ಗೊತ್ತಾ ಅಂದಿದ ತಕ್ಷಣ ಏನಮ್ಮಿ ಹೇಳ್ತಾ ಇದೆಯಾ, ಆಗಿದ್ರೆ ಅಟ್ಟಿಯವ್ರಿಗೆ ಗೊತ್ತಾಗ್ಬಿಡ್ತಾ ಅಂತ ಕೇಳ್ತಾನೆ. ಅಯ್ಯೋ ಇಲ್ಲ ಕ್ವಾಟ್ಲೆ ಅಣ್ಣ ಹೇಗೋ ಮಾಡಿ ಮನೆಯವ್ರು ನೋಡದೇ ಇರೋ ಹಾಗೆ ತಡೆದಿದ್ದಾರೆ, ನೀವು ಇದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕು ಅಲ್ವಾ ಅಂದಿದ ತಕ್ಷಣ ಹಬ್ಬ ಓ ಜೀವ ವಾಪಸ್ ಬಂದಂಗಾಯ್ತು. ಸರಿ ಕಣಮ್ಮಿ, ನಾನು ಸ್ವಲ್ಪ ಎಚ್ಚರವಾಗಿದ್ದು ಯಾರಿಗೂ ಕೂಡ ಗೊತ್ತಾಗದೇ ಇರೋ ಹಾಗೆ ಸ್ಟ್ರೈಕ್ ಮಾಡ್ತೀನಿ ಅಂದಿದ ತಕ್ಷಣ ಅಯ್ಯೋ ಗೌಡ್ರೆ ಬೇಡ ಅಂತ ವಿದ್ಯೆ ಹೇಳ್ತಾ ಇರ್ತಾಳೆ. ಆದರೆ ಭದ್ರ ಇಲ್ಲಿ ಮುಖಕ್ಕೆ ಕರ್ಚೀಫ್ನ ಕಟ್ಕೊಂಡು ಮತ್ತೆ ಸ್ಟ್ರೈಕ್ ಮಾಡೋಕ್ಕೆ ಬರ್ತಾನೆ. ಬೇಕೇ ಬೇಕು ನ್ಯಾಯ ಬೇಕು ಅಂತ ಕೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಪೊಲೀಸ್ ಅವರು ಕೂಡ ಬರ್ತಾರೆ. ನೋಡಿ ನೀವು ಸುಮ್ಮನೆ ಅನಾವಶ್ಯಕವಾಗಿ ಗಲಾಟೆನ ಮಾಡ್ತಾ ಇದ್ದೀರಾ, ಸಮಯ ಮೀರಿದಾದ್ಮೇಲೆ ನೀವೆಲ್ಲರೂ ಕೂಡ ಆಲ್ ಟಿಕೆಟ್ನ ತೊಗೊಳೋಕ್ಕೆ ಬಂದಿದ್ದು, ಅಂದಮೇಲೆ ನಾವು ಕೊಡೋಕ್ಕಾಗೋದಿಲ್ಲ ಅಂದಿದ ತಕ್ಷಣ ಏನು ಸರ್ ಮಾತಾಡ್ತಾ ಇದ್ದೀರಾ, ಮಕ್ಕಳು ಭವಿಷ್ಯಕ್ಕಿಂತ ನಿಮಗೆ ಕೆಲಸನೇ ದೊಡ್ಡದಾಗೋಯ್ತಾ, ಅಲ್ಲ ಇವ್ರಿಗೋಸ್ಕರ ಇರೋದಿಷ್ಟು ಜನ ತಾನೇ ಆಲ್ ಟಿಕೆಟ್ ಕೊಡ್ಬೋದು ಅಲ್ವಾ ಅಂತ ಭದ್ರ ಕೂಡ ಇಲ್ಲಿ ಪೊಲೀಸ್ ಹತ್ರ ವಾದ ಮಾಡ್ತಾ ಇರಬೇಕಾದ್ರೆ ಅಲ್ಲ ಇವಾಗ ಆಲ್ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಅಮ್ಮ ಎಕ್ಸಾಮ್ ಬರೆಯೋಕ್ಕೆ ಆಗೋದಿಲ್ಲ, ಪಾಪ ಅವ್ರ ಕನಸು ಕೂಡ ಆಗೋದಿಲ್ಲ, ಏನು ಮಾಡೋದು ಅಂತ ಕ್ವಾಟ್ಲೆ ಕೂಡ ಯೋಚನೆ ಮಾಡಿ ಪಾಪ ಮಕ್ಕಳು ತುಂಬಾ ಭಯ ಪಟ್ಕೊಂಡಿದ್ದಾರೆ, ಈ ವರ್ಷ ವೇಸ್ಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಗಾಬರಿಯಾಗಿದ್ದಾರೆ, ನೀವು ಯಾಕೆ ಒಂದ್ಸಲ ಮಿನಿಸ್ಟರ್ ಹತ್ರ ಮಾತಾಡಬಾರ್ದು ಅಂತ ಕ್ವಾಟ್ಲೆ ಹೇಳಿದ ತಕ್ಷಣ ಅಯ್ಯೋ ಕ್ವಾಟ್ಲೆ ಆ ರೀತಿ ಎಲ್ಲ ನಾವು ಮಾತಾಡೋಕ್ಕಾಗೋದಿಲ್ಲ ಕಣೋ, ಅದಕ್ಕೂ ಕೂಡ ಒಂದು ಸಮಯ ನಿಯಮ ಅಂತ ಇರುತ್ತೆ, ಅದನ್ನು ಮೀರಿ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಅಂದಾಗ ಆಗಲ್ಲ ಮಾಯವಯ್ಯ, ಮಕ್ಕಳು ಭವಿಷ್ಯಕ್ಕೋಸ್ಕರ ನಾವು ಕೂಡ ಪ್ರಯತ್ನ ಪಡ್ಬೋದು ಅಲ್ವಾ, ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಇಂಥ ಟೈಮಲ್ಲಿ ಸ್ಟೂಡೆಂಟ್ಗೆಲ್ಲ ಮೋಸ ಆದರೆ ನಮ್ಮ ಪಕ್ಷಕ್ಕೆ ತಾನೇ ಕೆಟ್ಟ ಹೆಸರು, ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು ಅಂದರೆ ಇಂಥದ್ನೆಲ್ಲ ನಾವು ನಿಭಾಯಿಸಬೇಕು ಅಲ್ವಾ ಅಂದಿದ ತಕ್ಷಣ ಈ ಕಡೆ ಅವ್ರ ತಮ್ಮ ಕೂಡ ಹೌದು ಅಣ್ಣ ಕ್ವಾಟ್ಲೆ ಹೇಳ್ತಾ ಇರೋದು ಸರಿಯಾಗಿದೆ, ನಾವು ಮಕ್ಕಳು ಭವಿಷ್ಯದ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು ಅಲ್ವಾ, ನಮ್ಮ ಪಕ್ಷದವರು ಒಳ್ಳೇದು ಮಾಡಿದರೆ ಅವರು ಕೂಡ ನೆನ್ಪಿಟ್ಕೊಳ್ತಾರೆ ಅಂದಾಗ ಹೌದು ಕಣ್ರಿ, ಪಾಪ ಮಕ್ಕಳು ಎಷ್ಟು ಕಷ್ಟಪಟ್ಟು ಓದಿರ್ತಾರೋ ಏನೋ, ನೀವು ಯಾಕೆ ಒಂದ್ಕಿತ ಮಿನಿಸ್ಟರ್ ಹತ್ರ ಮಾತಾಡಬಾರ್ದು ಅಂದಿದ ತಕ್ಷಣ ಸರಿ ಆಯಿತು ಕಣಮ್ಮಿ, ಸರಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ಗೆ ಕಾಲ್ ಮಾಡ್ತಾರೆ. ಅಯ್ಯೋ ನಮ್ಮ ಗೌಡ್ರು ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಕೂಡ ಕಾಲ್ನ ಪಿಕ್ ಮಾಡ್ತಾರೆ. ಗೌಡ್ರೆ ಹೇಳಿ ಅಂದಿದ ತಕ್ಷಣ ಏನಿಲ್ಲ ಮಿನಿಸ್ಟ್ರೆ, ಹಾಗೆ ಟಿ ವಿನ ನೋಡ್ತಾ ಇದ್ದೆ, ಸ್ಟೂಡೆಂಟ್ಗೇನೋ ಆಲ್ ಟಿಕೆಟ್ ವಿಚಾರದ್ದು ಸ್ವಲ್ಪ ನ್ಯೂಸ್ ಆಗ್ತಾ ಇತ್ತು, ಮಕ್ಕಳೆಲ್ಲರೂ ಕೂಡ ತುಂಬಾ ಗಾಬರಿಯಾಗಿದ್ದಾರೆ, ಈ ನ್ಯೂಸು ನಿಮಗೂ ಕೂಡ ಗೊತ್ತಿರಬೇಕು ಅಲ್ವಾ ಅಂದಿದ ತಕ್ಷಣ ಅಯ್ಯೋ ಗೌಡ್ರೆ ನನಗೆ ಖಂಡಿತವಾಗಿ ಕೂಡ ಗೊತ್ತಿಲ್ಲ, ನಾನು ಇಷ್ಟೊತ್ತು ಮೀಟಿಂಗಲ್ಲಿ ಇದ್ದೆ, ಇವಾಗ ತಾನೇ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ, ಗೌಡ್ರೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಆ ನ್ಯೂಸ್ ಏನು ಅಂತ ತಿಳ್ಕೊಂಡು ಬಗೆಹರಿಸೋ ಪ್ರಯತ್ನನ ನಾನು ಮಾಡ್ತೀನಿ ಅಂದಾಗ ಹೌದು ಮಿನಿಸ್ಟರೇ, ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಇಂಥ ಸಮಯದಲ್ಲಿ ನಮ್ಮ ಪಕ್ಷದಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಆದಷ್ಟು ಬೇಗ ಮಕ್ಕಳು ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ ಅಂದಾಗ ಸರಿ ಆಯಿತು ಗೌಡ್ರೆ ನಾನು ನೋಡ್ಕೊಳ್ತೀನಿ ಅಂತ ಮಿನಿಸ್ಟರ್ ಹೇಳ್ತಾರೆ. ಈ ಕಡೆ ಮಾತಾಡಿದ ತಕ್ಷಣ ಏನು ಹೇಳಿದ್ರು ರೀ ಮಿನಿಸ್ಟರು, ಆಲ್ ಟಿಕೆಟ್ ಕೊಡಿಸ್ತಾರ ಅಂದಾಗ ಮೋನ ಮಾತಾಡಿದ್ದೀನಿ, ಅವರೆಲ್ಲ ನೋಡ್ಕೊಳ್ತಾರೆ ಬಿಡು ಅಂತ ಹೇಳ್ತಾನೆ. ಅವಾಗ ಮಿನಿಸ್ಟರ್ ಕೂಡ ಇಲ್ಲಿ ಆಫೀಸ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅಲ್ಲ ಎಲೆಕ್ಷನ್ ಟೈಮಲ್ಲಿ ಇಂಥ ನ್ಯೂಸ್ ಎಲ್ಲ ಮಾಡ್ತಾ ಇದ್ದೀರಲ್ವಾ, ಅಷ್ಟು ಗೊತ್ತಾಗೋದಿಲ್ವಾ, ಮೊದಲು ನಮಗೆ ಮಕ್ಕಳು ಭವಿಷ್ಯ ಮುಖ್ಯ, ಇದರಿಂದಾಗಿ ನಮ್ಮ ಎಲೆಕ್ಷನ್ ಕೂಡ ಒಳ್ಳೆಯದಾಗುತ್ತೆ, ಮೊದಲು ಎಲ್ಲರಿಗೂ ಕೂಡ ಆಲ್ ಟಿಕೆಟ್ನ ಕೊಟ್ಬಿಡಿ ಅಂತ ಹೇಳಿದ ತಕ್ಷಣ ಈ ಕಡೆ ಆಫೀಸರ್ ಕೂಡ ಭದ್ರಾ ಹತ್ರ ಬಂದುಬಿಟ್ಟು ಸರಿ ಆಯಿತು ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಮಿನಿಸ್ಟರು ಕಾಲ್ ಮಾಡಿ ತಿಳಿಸಿದರೆ ನಿಮ್ಮೆಲ್ಲರಿಗೂ ಕೂಡ ಆಲ್ ಟಿಕೆಟ್ನ ಕೊಡ್ತೀವಿ ಅಂದಿದ ತಕ್ಷಣ ಅಲ್ಲಿರೋರೆಲ್ಲರಿಗೂ ಕೂಡ ತುಂಬಾ ಖುಷಿ ಆಗಿಬಿಡುತ್ತೆ. ಹಾಗೆ ಭದ್ರನ ನೋಡಿಬಿಟ್ಟು ಇದೆಲ್ಲ ಆಗಿದ್ದು ನಿನ್ನಿದ್ದ ಕಣಪ್ಪ, ನಾವೆಲ್ಲರೂ ಮನೆಗೆ ಹೊರಟಿದ್ವಿ, ಆದರೆ ನೀನು ತಟ್ಟಿ ನ್ಯಾಯನ ಕೇಳಿದರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದೆ, ಕೊನೆಗೂ ಕೂಡ ನಮ್ಮೆಲ್ಲರಿಗೂ ನ್ಯಾಯನ ಕೊಡಿಸ್ಬಿಟ್ಟೆ, ನಮ್ಮ ಮಕ್ಕಳು ಭವಿಷ್ಯಕ್ಕೆ ಒಳ್ಳೆ ದಾರಿನ ಮಾಡಿಕೊಟ್ಟೆ ಅಂದಿದ ತಕ್ಷಣ ಅಯ್ಯೋ ಬಿಡಿ ಅಣ್ಣ ನನ್ನ ಕೈಯಲ್ಲಿ ಏನಿದೆ, ಎಲ್ಲರಿಗೂ ಒಳ್ಳೇದಾದರೆ ಸಾಕು ಅಂತ ಭದ್ರ ಹೇಳಿದಾಗ ವಿದ್ಯೆಗೂ ಕೂಡ ತುಂಬಾ ಖುಷಿ ಆಗಿಬಿಡುತ್ತೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಭದ್ರಗೆ ಅವಮಾನ ಆಗ್ತಾ ಇದ್ದರೆ ವಿದ್ಯೆ ಕೂಡ ಸರಿಯಾಗಿ ಕ್ಲಾಸ್ ತಗೊಳ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.